ಎಲ್ಲರಿಗೂ ನಮಸ್ಕಾರ. ಮೀನರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಾ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮೀನರಾಶಿಯವರೇ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಮೀನರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಕಣ್ಣು ಮುಚ್ಚಿ ಇತರರನ್ನು ಬೇಗನೆ ನಂಬಿಡ್ತೀರ. ಹೌದು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಗುಣಗಳು ಎಂಥದ್ದು, ಅವರ ಸ್ವಾರ್ಥದ ಬುದ್ಧಿ ಹೇಗಿದೆ, ಇದನ್ನೆಲ್ಲ ನೀವು ಯೋಚನೆ ಮಾಡ್ದಿರೇ ಅವರನ್ನು ಕಣ್ಣು ಮುಚ್ಚಿ ನಂಬ್ತಕ್ಕಂಥದ್ದು, ಅವ್ರಿಗೆ ದೊಡ್ಡ ದೊಡ್ಡ ಹಣಕಾಸಿನ ಜವಾಬ್ದಾರಿಗಳನ್ನು ವಹಿಸ್ತಕ್ಕಂಥದ್ದು, ಈ ರೀತಿ ತಪ್ಪುಗಳನ್ನು ಈ ಹಿಂದೆ ಮಾಡಿ ಅದರಿಂದ ತುಂಬಾ ನಷ್ಟವನ್ನು ಸಹ ನೀವು ಎದುರಿಸಿದ್ದೀರಾ. ಹಾಗಾಗಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಕಣ್ಣೀರಿಗೂ ಸಹ ಇದೀಗ ನಿಮಗೆ ಪ್ರತಿಫಲ ಆದರೆ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮೀನರಾಶಿಯವರ ಜೀವನದಲ್ಲಿ. ಹೌದು, ತುಂಬ ಜನ ಮೀನರಾಶಿಯವರು ಸಂಕಟ ಆದರೆ ಪಡ್ತಿರ್ತೀರ. ಎಷ್ಟೇ ದುಡಿದ್ರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿರೋದಿಲ್ಲ. ಬೇರೆ ಯಾರಿಗೋ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಅವ್ರಿಗೆ ಸಿಗ್ತಿರುತ್ತೆ. ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿ ಅಡೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಾದರೆ ಈ ಒಂದು ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಮೀನರಾಶಿಯವರೇ. ಹೌದು, ಒಂಟಿಯಾಗಿದ್ದಾಗ ನೀವು ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾನೆ ಇರ್ತೀರ. ಹೌದು, ಇದರಿಂದ ಮಾನಸಿಕ ಒತ್ತಡ ಆದರೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕಹಿ ನೆನಪನ್ನು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರತಕ್ಕಂಥ ಎಲ್ಲ ರೀತಿ ಕೆಟ್ಟ ಘಟನೆಗಳು, ಕಹಿ ನೆನಪನ್ನು ಆದಷ್ಟು ಮರೆಯಿರಿ. ಆದರೆ ಆ ಒಂದು ಕಹಿ ನೆನಪಿನಿಂದ ಕಲ್ತಿದ್ರಲ್ಲ ಪಾಠ, ಜೀವನ ಪಾಠ, ಅದನ್ನು ನೀವು ಮರಿಬಾರ್ದಾಗಿರತ್ತೆ. ಹೌದು, ಕಹಿ ನೆನಪಿನಿಂದ ಕಲ್ತಿರತಕ್ಕಂಥ ಪಾಠವನ್ನು ನೀವು ನಿಮ್ಮ ಜೀವನದ ಮುಂಬರುವ ಭಾಗಕ್ಕೆ ನೀವು ಬಳಸ್ಕೊಳ್ಳೋದ್ರ ಮೂಲಕ ನೀವು ಯಶಸ್ಸನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೀನರಾಶಿಯವರೇ, ನಿಮ್ಮ ಸುತ್ತಮುತ್ತ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು, ಇದನ್ನು ಸಹ ನೀವು ಪ್ರತಿದಿನ ಗಮನಿಸ್ತಾ ಇದ್ದೀರಾ. ಹೌದು, ದಿನದಿಂದ ದಿನಕ್ಕೆ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಿದೆ. ಅದೇ ರೀತಿ ಒಂದು ಅದ್ಭುತ ಕ್ಷಣ ಆದರೆ ಇರ್ತಕ್ಕಂಥದ್ದು, ನೀವು ನೋಡಿ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಅದು ಏನು ಅಂತಂದರೆ, ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ನಿಮ್ಮ ಜೊತೆ ಊಟ ಮಾಡಿಕೊಂಡು ನಿಮ್ಮೊಟ್ಟಿಗೇ ಇರ್ತಕ್ಕಂಥ ಶತ್ರುಗಳು, ಹೌದು, ನಿಮ್ಮ ಜೊತೆ ಚೆನ್ನಾಗಿಯೇ ಇರ್ತಾರೆ. ನಿಮ್ಮ ಒಳ್ಳೆಯದನ್ನೇ ಬಯಸೋ ಥರ ನಿಮ್ಮ ಮುಂದೆ ನಾಟಕ ಮಾಡ್ತಾರೆ. ಅದಾದ ನಂತರ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಹೌದು, ಈ ರೀತಿ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಮೀನರಾಶಿಯವರ ಜೀವನದಲ್ಲಿ. ಆ ಒಂದು ಕ್ಷಣವನ್ನು ನೀವು ಸಹ ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಈ ಒಬ್ಬ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೀವು ಎದುರಿಸಿರ್ತಕ್ಕಂಥದ್ದು. ಹೌದು, ಆ ಒಂದು ಮಹಿಳೆ ನಿಮ್ಮ ಕುಟುಂಬಸ್ಥರಲ್ಲೇ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರಲ್ಲೂ ಸಹ ಇರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರಬಹುದಾಗಿರುತ್ತೆ. ಹೌದು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನೀವು ಆ ಒಂದು ಮಹಿಳೆಯನ್ನು ಕರೆದಿದ್ರೆ, ಅಥವಾ ಯಾವುದೇ ರೀತಿ ಕಾರ್ಯಕ್ರಮ ಇಲ್ಲ ಅಂತಂದ್ರೂ ಸುಮ್ಮನೆ ನಿಮ್ಮ ಮನೆಗೆ ಆ ಒಂದು ಮಹಿಳೆ ಬಂದಿದ್ರೆ, ಆ ಮಹಿಳೆ ನಿಮ್ಮ ಮೇಲೆ ಇರತಕ್ಕಂತಹ ಆಭರಣಗಳನ್ನು, ನಿಮ್ಮ ವಸ್ತ್ರಗಳನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳ ಮೇಲೆ ಇರ್ತಕ್ಕಂತಹ ಆಭರಣಗಳನ್ನು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ, ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ ಆ ಮಹಿಳೆಯ ದೃಷ್ಟಿಯಾದರೆ ಬಿದ್ದಿರತಕ್ಕಂಥದ್ದು. ಹಾಗಾಗಿ ನೀವು ಇಷ್ಟು ದಿನ ತುಂಬ ಸವಾಲುಗಳನ್ನು, ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳನ್ನು ಸಹ ನೀವು ಎದುರಿಸಿದ್ದೀರಾ. ಹೌದು, ಇದಕ್ಕೆ ಪರಿಷ್ಕಾರವನ್ನು ಸಹ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀರಾ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ಪ್ರಾಮಾಣಿಕವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇರ್ತೀನಿ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಹೌದು, ಈಗ ದೇವರ ಆಶೀರ್ವಾದ ನಿಮ್ಮೊಳಗೆ ಇದ್ದು ಮೀನರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಸಂಕಷ್ಟಗಳಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ತುಂಬ ಜನ ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇರ್ತೀರ. ಆದರೆ ಮೀನರಾಶಿಯವರಿಗೆ ಇದೀಗ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮೀನರಾಶಿಯವರೇ. ಹೌದು, ಮೀನರಾಶಿಯವರ ಸ್ವಭಾವ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಒಳಗೆ ಅಗ್ನಿಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಬದಲಿಗೆ ಎಲ್ಲರಿಗೂ ಖುಷಿಯನ್ನು ಹಂಚುತ್ತಾ ಸಂತೋಷದಿಂದ ಇರ್ತೀರಾ.
ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವು ನಿಮಗೆ ಮಾತ್ರನೇ ಗೊತ್ತಿರುತ್ತೆ. ಹೌದು, ಇದರ ಉದ್ದೇಶ ನಿಮ್ಮೊಳಗೆ ಇರ್ತಕ್ಕಂತಹ ನೋವನ್ನು ಇತರರೊಂದಿಗೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನೋವನ್ನೆಲ್ಲ ನೀವೇ ಇಟ್ಕೊಂಡಿರ್ತೀರಾ. ಬದಲಿಗೆ ಸಂತೋಷವನ್ನು ಮತ್ತು ಸಿಹಿ ಸುದ್ದಿಯನ್ನು ಎಲ್ಲರೊಂದಿಗೂ ಸಹ ಹಂಚಿಕೊಳ್ತಕ್ಕಂಥ ಸ್ವಭಾವ ನಿಮ್ಮದಾಗಿರುತ್ತೆ ಮೀನರಾಶಿಯವರೇ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಚಿಂತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ನೀವು ರಾತ್ರಿ ಹಗಲು ಚಿಂತೆ ಮಾಡ್ತಾನೆ ಇರ್ತೀರ. ಆ ಒಂದು ಅಭ್ಯಾಸವನ್ನು ಬಿಟ್ಬಿಡಿ. ಹೌದು, ಯಾವುದೇ ಒಂದು ವಿಚಾರವನ್ನು 1 ಅಥವಾ 2 ಬಾರಿ ಯೋಚನೆ ಮಾಡಿ ಅದಕ್ಕೆ ಒಂದು ಅಂತಿಮ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೌದು, ಹೆಚ್ಚು ಬಾರಿ ಯೋಚನೆ ಮಾಡಿದ್ರೆ ಮಾನಸಿಕ ಒತ್ತಡವೂ ಸಹ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ವಿಚಾರವನ್ನು ಹೆಚ್ಚು ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅದೇ ರೀತಿ ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದೃಷ್ಟಿ ಬೀರಿರುವ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಕಷ್ಟಗಳ ಸ್ವಭಾವನೂ ಸಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೌದು, ಕಷ್ಟಗಳಲ್ಲೂ ಸಹ ಪ್ರಭಾವ ಆದರೆ ನಿಮ್ಮನ್ನು ಆಕ್ರಮಿಸಿರ್ತಕ್ಕಂಥದ್ದು ದೃಷ್ಟಿಯಿಂದ ಈ ಎಲ್ಲ ಆಗಿರ್ತಕ್ಕಂಥದ್ದು. ನಿಮ್ಮೊಳಗೆ ಮಾನಸಿಕ ಒತ್ತಡ ಆದರೆ ಜಾಸ್ತಿ ಆಗಿದೆ. ಆ ಮಹಿಳೆಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುವ ಕಾರಣದಿಂದಾಗಿ, ನಿಮ್ಮ ಮನೆಯ ಮೇಲೆ ಬಿದ್ದಿರುವ ಕಾರಣದಿಂದಾಗಿ ನೀವು ರಾತ್ರಿ ಮಲಗುವಾಗ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳ ಕನಸು ಆದರೆ ಬರ್ತಕ್ಕಂಥದ್ದು. ಅದೇ ರೀತಿ ವ್ಯಾಪಾರದಲ್ಲೂ ನಿರೀಕ್ಷೆಗೂ ಮೀರಿದ ನಷ್ಟ ಆದರೆ ಬರ್ತಿರ್ತಕ್ಕಂಥದ್ದು. ಹೌದು, ಈ ಹಿಂದೆ ಅಲ್ಪ ಸ್ವಲ್ಪ ಲಾಭವನ್ನು ನೀವು ಕಾಣ್ತಿದ್ರೂ ಸಹ ಆ ಮಹಿಳೆಯ ದೃಷ್ಟಿಯಿಂದ ಆ ಒಂದು ಲಾಭದಾಯಕ ಕ್ಷಣಗಳೆಲ್ಲ ಹೋಗಿ ನಷ್ಟ ಆದರೆ ಆವರಿಸಿರ್ತಕ್ಕಂಥದ್ದು. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ದೇವರ ಆಶೀರ್ವಾದ ನಿಮ್ಮೊಳಗೆ ಇರುವುದರ ಕಾರಣದಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಸುಧಾರಣೆಯನ್ನು ಕಾಣುವುದರ ಮೂಲಕ ಮುಂದೆ ಮುಂದೆ ಕಾರ್ಯಸಿದ್ಧಿಯನ್ನು ನೀವು ಇದೇ ರೀತಿ ಪ್ರತಿದಿನ ಮಾಡ್ತಿದ್ರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಅದೇ ರೀತಿ ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಬಗ್ಗೆ ಶತ್ರುಗಳು ಮಾತನಾಡ್ಕೊಳ್ತಕ್ಕಂಥ ಸಂಖ್ಯೆಗಳು ಸಹ ಜಾಸ್ತಿ ಆಗಿರ್ತಕ್ಕಂಥದ್ದು. ನಿಮ್ಮ ವಿಷಯವನ್ನೇ ಹಲವಾರು ಬಾರಿ ಚರ್ಚೆಯನ್ನು ಮಾಡುತ್ತಿದ್ದಾರೆ. ಹೌದು, ಇವೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ದೃಷ್ಟಿಯಿಂದ ನಕಾರಾತ್ಮಕ ಶಕ್ತಿನೂ ಸಹ ನಿಮ್ಮೊಳಗೆ ನಿಮ್ಮ ಮನೆಯಲ್ಲಿ ಆವರಿಸಿರ್ತಕ್ಕಂಥದ್ದು. ಹಾಗಾಗಿ ನೀವು ಸಹ ಕೆಲವು ಸೂಚನೆಯನ್ನು ಗಮನಿಸಬಹುದಾಗಿರುತ್ತೆ. ಮನೆಯ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಈ ಹಿಂದೆ ನಿಮಗೆ ಬರ್ತಿರ್ತಕ್ಕಂಥ ಗ್ರಾಹಕರು ಈಗ ಕಡಿಮೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ನಿಮಗೆ ಸಾಲದ ಅವಶ್ಯಕತೆ ಇದ್ದರೆ ನಿಮಗೆ ಎಲ್ಲೂ ಸಹ ಸಾಲ ಆದರೆ ಸಿಗ್ತಿರೋದಿಲ್ಲ. ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಸಹ ಮನೆಯಲ್ಲಿ ಜಗಳಗಳು, ವಾಗ್ವಾದಗಳು, ವಿವಾದಗಳೇ ನಡೀತಿರ್ತಕ್ಕಂಥದ್ದು. ಇದನ್ನೆಲ್ಲ ನೀವು ವೀಕ್ಷಣೆ ಮಾಡುತ್ತಾ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡಿಕೊಂಡು ಅದೇ ರೀತಿ ಯಾವಾಗಲೂ ಸಹ ಇದೇ ರೀತಿ ಜಗಳನ್ನ ವೀಕ್ಷಣೆ ಮಾಡ್ತಾ ಮಾಡ್ತಾ ನಿಮ್ಮೊಳಗಿನೂ ಸಹ ನಕಾರಾತ್ಮಕ ಶಕ್ತಿಗಳಾದರೆ ತುಂಬಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನೆಲ್ಲ ಹೊರಹಾಕಿ ಸಕಾರಾತ್ಮಕ ಶಕ್ತಿ ತುಂಬುವ ಕಾಲ ಆದರೆ ಬಂದಿರತಕ್ಕಂಥದ್ದು. ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲೂ ಅಷ್ಟೇ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಆಸಕ್ತಿ ಆದರೆ ಕಡಿಮೆಯಾಗಿರ್ತಕ್ಕಂಥದ್ದು. ಈ ಹಿಂದೆ ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ಓದ್ತಿದ್ರು, ತುಂಬ ಚೆನ್ನಾಗಿ ಅಂಕಗಳನ್ನು ಪಡ್ಕೊಳ್ತಾ ಇದ್ರು. ಆದರೆ ಈಗ ಅಂಕಗಳಲ್ಲೂ ಸಹ ಕಡಿಮೆ ಆಗಿದೆ. ಹೌದು, ಈಗ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಸಹ ನಿಮ್ಮ ಮಕ್ಕಳು ಕಡಿಮೆ ತೆಗೆದಿರ್ತಕ್ಕಂಥದ್ದು ನೀವು ಸಹ ವೀಕ್ಷಿಸಿದ್ದೀರಾ. ಇವೆಲ್ಲ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೇ ಸಾಲ ಇದ್ದರೂ ಸಹ ಸಾಲಬಾಧೆ ಈ ಸಮಯದಲ್ಲಿ ತೀರಿ ಹೋಗ್ತಕ್ಕಂಥದ್ದು, ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ನಾಮಕರಣ, ಗೃಹ ಪ್ರವೇಶ, ವಿವಾಹ ಮುಂತಾದ ಶುಭ ಕಾರ್ಯಗಳನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂತಹ ಯೋಗ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ದೋಷಗಳು, ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು, ಧನಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ನೀವು ಬಿಟ್ಬಿಡಿ. ಹೌದು, ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಎಂಬುವ ಆಲೋಚನೆಯನ್ನೇ ನೀವು ಬಿಟ್ಬಿಡ್ಬೇಕಾಗಿರುತ್ತೆ. ಹೌದು, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಗುರಿಯನ್ನು ಯಾವ ರೀತಿ ಎಷ್ಟು ಬೇಗ ತಲುಪಬೇಕು, ಅದಕ್ಕಿರತಕ್ಕಂಥ ಮಾರ್ಗಗಳೇನು, ಅದಕ್ಕೆ ನಾನು ಪಾಲಿಸಬೇಕಾದ ನಿಯಮಗಳೇನು, ಇದರ ಬಗ್ಗೆ ಯೋಚನೆ ಮಾಡ್ತಾ ಗುರಿಯ ಬಗ್ಗೆ ಯೋಚನೆ ಮಾಡಿದ್ರೆ
ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇದು ಮೀನ ರಾಶಿಯವರ ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.